ತಾಲೂಕಿನ ಹೆಬ್ಬಾಳು ಸಮೀಪದ ಗೆದ್ದಲಹಳ್ಳಿ ಜಮೀನಿನಲ್ಲಿ ಕಳೆದ 2 ವರ್ಷದಿಂದ ವಿದ್ಯುತ್ ತಂತಿ ನೆಲಕ್ಕೆ ತಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಚೆಸ್ಕಾಂ ಇಲಾಖೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ರೈತರ ಜೀವನದ ಜೊತೆಯಲ್ಲಿ ಚಲ್ಲಾಟ ಆಡುತ್ತಿದ್ದಾರೆ. ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಜಗದೀಶ್, ಕಳೆದ 2 ವರ್ಷದಿಂದ ವಿದ್ಯುತ್ ತಂತಿ ನೆಲಕ್ಕೆ ತಾಗುತ್ತಿರುವ ಬಗ್ಗೆ ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಸಂಬಂಧಪಟ್ಟ ಚೆಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ ವಾರದ ಹಿಂದೆ ಸ್ವತಃ ಬೇಲೂರು ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಫೋನ್ ಮೂಲಕ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಲ್ಲಿನ ಅಧಿಕಾರಿಗಳು ಮಾತ್ರ ಜಾಣಮೌನಕ್ಕೆ ಜಾರಿದ್ದು, ನಾವುಗಳು ಈಗ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಉಡಾಫಿ ಉತ್ತರ ನೀಡುತ್ತಾ ಬಂದಿದ್ದಾರೆ. ಇಲ್ಲಿನ ವಿದ್ಯುತ್ ಟಿಸಿಗೆ ಸುಮಾರು 10 ಕೊಳವೆ ಬಾವಿಗಳ ಸಂಪರ್ಕವಿದೆ. ಈ ಕಾರಣದಿಂದ ಲಕ್ಷಾಂತರ ರೂಗಳನ್ನು ವೆಚ್ಚ ಮಾಡಿ ರೈತರು ಇಂತಹ ಬೇಸಿಗೆ ಸಂದರ್ಭದಲ್ಲಿ ಶುಂಠಿ ನಾಟಿ ಮಾಡಿದ್ದಾರೆ. ವಿದ್ಯುತ್ ಅಸಮರ್ಪಕದಿಂದ ಶುಂಠಿ ಬೆಳೆಗೆ ನೀರು ಇಲ್ಲದೆ ಬೆಳೆ ನಾಶವಾಗುವ ಹಂತಕ್ಕೆ ತಲುಪಿದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಳೆದ 2 ವರ್ಷದಿಂದ ನೆಲಕ್ಕೆ ತಾಗುತ್ತಿರುವ ವಿದ್ಯುತ್ ತಂತಿಯಿಂದ ಇಲ್ಲಿನ ಭೂಮಿಗೆ ಪೈರು ಹಾಕಲು ರೈತರು ಆತಂಕದಿಂದ ಹಿಂದೇಟು ಹಾಕುತ್ತಿದ್ದಾರೆ. ಅಲ್ಲದೆ ಜನ ಜಾನುವಾರುಗಳು ನಿತ್ಯ ಆತಂಕದಿಂದ ಸಂಚಾರ ಮಾಡುವ ಹೀನ ಪರಿಸ್ಥಿತಿ ಬಂದಿದೆ. ರೈತರಿಗೆ ಯಾವ ಕಾರಣಕ್ಕೂ ವಿದ್ಯುತ್ ಬಗ್ಗೆ ತೊಂದರೆ ನೀಡಬಾರದು ಎಂದು ಕಠಿಣ ಆದೇಶ ನೀಡಿದರೂ ಸಹ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರಿದ್ದಾರೆ. ಶೀಘ್ರವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಚೆಸ್ಕಾಂ ಇಲಾಖೆ ಮುಂದೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತರಾದ ಸ್ವಾಮಿ, ರುದ್ರೇಶ್, ಸಾಗರ್, ಗಂಗಣ್ಣ, ರವಿ, ಉಮೇಶ್ ಮತ್ತು ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಇಲ್ಲಿ ಏನಾರ ಪ್ರಾಣ ಹಾನಿ ಆದರೆ ಅವರೇ ಜವಾಬ್ದಾರರಾಗಿರ್ತಾರೆ. ನೆನ್ನೇನು ಮಾನ್ಯ ಜನಪ್ರಿಯ ಶಾಸಕರ ಗಮನಕ್ಕೂ ತಂದು ಅವರೇ ಕಾನ್ಫರೆನ್ಸಲ್ಲಿ ಮಾತಾಡಿರೋ ಸಹ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ರೈತರುಗಳು ಸುಮಾರು ಒಂದು 50 ಎಕರೆಗೆ ಶುಂಠಿ ಬೆಳೆ ಮಾಡ್ಕೊಂಡಿದ್ದಾರೆ. ಈ ಕರೆಂಟೇ ಕೊಡ್ತಲ್ಲ, ಆದ್ದರಿಂದ ನಾವು ಏನು ಮಾಡಬೇಕು ಅಂತ ತೋಚಲ್ಲ. ಅವ್ರಿಗೆ ಏನೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಕರೆಂಟು ಇಲ್ಲ, ಕುಡಿಯೋ ನೀರಿಗೂ ಸಹ ಆಕಾರ ಆಗ್ಬಿಟ್ಟಿದೆ. ದನಕರುಗಳ್ನು ಸಹ ಮೇಸಕ್ಕೆ ನೀರಿಗೆ ತೊಂದರೆ ಆಗಿದೆ. ಇಲ್ಲಿ ಕನಿಷ್ಠ ಒಂದು 5 ಬಾವಿಗಳು ಮನೆ ಹತ್ರಕ್ಕೆ ನೀರಿಲ್ದಲೇ ಬಾವಿ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಸಹ ನೀರಿನ ವ್ಯವಸ್ಥೆ ಇಲ್ಲ. ಆದ್ದರಿಂದ ಇವರು ಕಠಿಣ ಕ್ರಮ ಕೈಗೊಳ್ಳಬೇಕು. ಅವ್ರ ಮೇಲೆ ಏನಾರು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಕಂಬ ಹಾಕ್ಸ್ಕೊಟ್ಟು ಇದಕ್ಕೆ ಒಂದು ದಾರಿ ಮಾಡಿಸ್ಕೊಡ್ಬೇಕು. ರೈತರ ಪರವಾಗಿ ನಾವೆಲ್ಲ ಕೇಳ್ಕೊಂತ ಇದ್ದೀವಿ. ಚೆಸ್ಕಾಂ ಅಧಿಕಾರಿಗಳಿಗೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜರಿಗೆ, ಅಧಿಕಾರಿಗಳಿಗೆ